ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಿಜೆಪಿ ಜೆಡಿಎಸ್ ಮಧ್ಯೆ ಮೈತ್ರಿಯಾದ್ರೂ ಪ್ರೀತಂ ಗೌಡ ಮತ್ತು ಕುಮಾರಸ್ವಾಮಿ ನಡುವಿನ ವೈರತ್ವ ಮಾತ್ರ ಕಮ್ಮಿಯಾಗಿಲ್ಲ. ಈ ವಿಚಾರ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗೆ ಹಾಸನದಲ್ಲಿ ಪೆಟ್ಟು ಕೊಡುವ ಸಾಧ್ಯತೆಯೂ ಇದೆ. ಹಾಗಿದ್ರೆ ಕುಮಾರಸ್ವಾಮಿ ಮತ್ತು ಪ್ರೀತಂ ಗೌಡ ಪೈಕಿ ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ, ಯಾವ ವಿಚಾರದಲ್ಲಿ ಯಾರು ಹಿಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಶಿಕ್ಷಣ. ಫ್ರೆಂಡ್ಸ್, ಪ್ರೀತಂ ಗೌಡ ಬಿಇ ಕಂಪ್ಯೂಟರ್ ಸೈನ್ಸ್ ಪದವಿ ಪಡೆದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಬಿಎಸ್ಸಿ ಪದವಿ ಪಡೆದಿದ್ದಾರೆ. ಇಬ್ಬರು ಪದವಿವರೆಗೆ ಓದಿದ್ದಾರೆ ಅನ್ನೋದು ಗಮನಾರ್ಹ. ಕ್ಷೇತ್ರ ಮತ್ತು ಹುದ್ದೆ. ಪ್ರೀತಂ ಗೌಡ ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಎಂಎಲ್ಎ. ಎಚ್.ಡಿ. ಕುಮಾರಸ್ವಾಮಿ ರಾಮನಗರ ಜಿಲ್ಲೆಯಲ್ಲಿರೋ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ. ಸೋಲು ಅಥವಾ ಗೆಲುವಿನ ಅಂತರ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ದೊಡ್ಡ ಅಂತರದಲ್ಲಿ ಸೋಲಿಸೋದಾಗಿ ಚಾಲೆಂಜ್ ಹಾಕಿದ್ದ ಪ್ರೀತಂ ಗೌಡ 7,854 ಮತಗಳ ಅಂತರದಿಂದ ಸೋತಿದ್ರು. ಇವರಿಗೆ 45.21% ವೋಟ್ ಬಿದ್ದಿತ್ತು. ಅತ್ತ ಚನ್ನಪಟ್ಟಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ 15,915 ವೋಟ್ಗಳಿಂದ ಗೆದ್ದಿದ್ರು. ಇವರಿಗೆ 48.83% ವೋಟ್ ಬಿದ್ದಿತ್ತು. ವಯಸ್ಸು. ಪ್ರೀತಂ ಗೌಡಗೆ 42 ವರ್ಷ ವಯಸ್ಸು, ಕುಮಾರಸ್ವಾಮಿಗೆ 64 ವರ್ಷ. ಇಬ್ಬರಿಗೂ ಬರೋಬ್ಬರಿ 22 ವರ್ಷಗಳ ಅಂತರವಿದೆ. ಚುನಾವಣಾ ಅನುಭವ. ಪ್ರೀತಂ ಗೌಡ 2018ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಒಂದು ಸಲ ಎಂಎಲ್ಎ ಆಗಿದ್ದಾರೆ. ಹಾಗೆ ಒಂದು ಸಲ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ಕುಮಾರಸ್ವಾಮಿ 1996ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ ಶಾಸಕರಾಗಿ, 2 ಬಾರಿ ಸಂಸದರಾಗಿ, 2 ಸಲ ಸಿಎಂ ಆಗಿದ್ದಾರೆ. ಹಾಗೆ 3 ಸಲ ಲೋಕಸಭೆ ಮತ್ತು 1 ಸಲ ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್. ಪ್ರೀತಂ ಗೌಡ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಕುಮಾರಸ್ವಾಮಿ ವಿರುದ್ಧ 5 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಚೀಟಿಂಗ್, ಫೋರ್ಜರಿ, ಸಾಕ್ಷ್ಯನಾಶ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ. ಪತ್ನಿ ಮತ್ತು ಕುಟುಂಬ. ಪ್ರೀತಂ ಗೌಡ ಪತ್ನಿ ಹೆಸರು ಕಾವ್ಯ ಹೆಚ್.ಜಿ. ಇವರಿಗೆ ಪ್ರಕುಲ್ ಪಿ ಗೌಡ ಮತ್ತು ಪ್ರಮುಖ ಪಿ ಗೌಡ ಎಂಬ 2 ಗಂಡು ಮಕ್ಕಳಿದ್ದಾರೆ. ಕುಮಾರಸ್ವಾಮಿ ಪತ್ನಿ ಹೆಸರು ಅನಿತಾ. ಇವರಿಗೆ ನಿಖಿಲ್ ಕುಮಾರಸ್ವಾಮಿ ಎಂಬ ಮಗನಿದ್ದಾನೆ. ಮತ್ತೊಂದು ಕಡೆ ನಟಿ ರಾಧಿಕಾ ಕುಮಾರಸ್ವಾಮಿ 2010ರಲ್ಲಿ ಮಾಧ್ಯಮದ ಮುಂದೆ ಬಂದು ಕುಮಾರಸ್ವಾಮಿ ನನ್ನ ಗಂಡ, ನಮಗೆ ಶಮಿಕಾ ಎಂಬ ಮಗಳಿದ್ದಾಳೆ ಅಂತ ಹೇಳಿಕೊಂಡಿದ್ರು. ಈ ಮದುವೆ ಕಾನೂನಿನ ಮಾನ್ಯತೆ ಪಡೆದಿಲ್ಲ. ಹೀಗಾಗಿ ಕಾನೂನು ಪ್ರಕಾರ ಅನಿತಾನೇ ಕುಮಾರಸ್ವಾಮಿ ಪತ್ನಿ. ಚಿನ್ನಾಭರಣ. ಪ್ರೀತಂ ಗೌಡ ಮತ್ತು ಪತ್ನಿ ಬಳಿ 1 ಕೆಜಿ 300 ಗ್ರಾಂ ಚಿನ್ನ ಮತ್ತು 2 ಕೆಜಿ 650 ಗ್ರಾಂ ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 35 ಲಕ್ಷ. ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ 4.5 ಕೆಜಿ ಚಿನ್ನ, 29.5 ಕೆಜಿ ಬೆಳ್ಳಿ, 54 ಕ್ಯಾರೆಟ್ ವಜ್ರವಿದೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 3.04 ಕೋಟಿ ರೂಪಾಯಿ. ವೈಯಕ್ತಿಕ ವಾಹನ. ಪ್ರೀತಂ ಗೌಡ ಕುಟುಂಬದ ಬಳಿ ಕಿಯಾ ಕಾರ್ನಿವಾಲ್, ಇನೋವಾ, ಸ್ವಿಫ್ಟ್ ಡಿಸೈರ್, ವೋಕ್ಸ್ ವ್ಯಾಗನ್ ಕಾರುಗಳು ಮತ್ತು 4 ಆಪೆ ಹೋಪರ್ ಇವೆ. ಇವುಗಳ ಒಟ್ಟು ಮೌಲ್ಯ 85 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ ಟ್ರ್ಯಾಕ್ಟರ್, ಇನೋವಾ ಕ್ರಿಸ್ಟಾ ಮತ್ತು 9 ಮಾರುತಿ ಇಕೋ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 51 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸ್ವಂತ ಮನೆ. ಪ್ರೀತಂ ಗೌಡ ಕುಟುಂಬದ ಬಳಿ ಹಾಸನದಲ್ಲಿ 5 ಮತ್ತು ಬೆಂಗಳೂರಿನಲ್ಲಿ 1 ಸೇರಿ ಒಟ್ಟು 6 ಮನೆಗಳಿವೆ. ಎಲ್ಲಾ ಮನೆಗಳು ಒಟ್ಟು 5.85 ಕೋಟಿ ಬೆಲೆ ಬಾಳುತ್ತೆ. ಕುಮಾರಸ್ವಾಮಿ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ 1 ಮನೆ ಇದೆ. ಇದರ ಮೌಲ್ಯ 5.52 ಕೋಟಿ ರೂಪಾಯಿ. ಕೃಷಿ ಜಮೀನು. ಪ್ರೀತಂ ಗೌಡ ಕುಟುಂಬವು ಹಾಸನದಲ್ಲಿ 23 ಕಡೆ ಮತ್ತು ಮೈಸೂರಿನಲ್ಲಿ 1 ಕಡೆ ಒಟ್ಟು 28 ಎಕರೆ ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 8.80 ಕೋಟಿ.
ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ ರಾಮನಗರದಲ್ಲಿ 28 ಕಡೆ ಮತ್ತು ಮೈಸೂರಿನಲ್ಲಿ 4 ಕಡೆ ಒಟ್ಟು 71 ಎಕರೆ ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 46 ಕೋಟಿ. ಕೃಷಿಯೇತರ ಸೈಟು. ಪ್ರೀತಂ ಗೌಡ ಕುಟುಂಬವು ಹಾಸನ, ಬೆಂಗಳೂರಿನಲ್ಲಿ ಒಟ್ಟು 15 ಕಡೆ ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 25.06 ಕೋಟಿ. ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ ಕೃಷಿಯೇತರ ಸೈಟು ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ವಾಣಿಜ್ಯ ಕಟ್ಟಡ. ಪ್ರೀತಂ ಗೌಡ ಕುಟುಂಬದ ಬಳಿ ಹಾಸನದಲ್ಲಿ 5 ಕಮರ್ಷಿಯಲ್ ಬಿಲ್ಡಿಂಗ್ ಅಥವಾ ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 5.10 ಕೋಟಿ. ಕುಮಾರಸ್ವಾಮಿ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ 3 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 40 ಕೋಟಿ. ಒಟ್ಟು ಆಸ್ತಿ. ಪ್ರೀತಂ ಗೌಡ ತಮ್ಮ ಕುಟುಂಬದ ಒಟ್ಟು ಆಸ್ತಿ 53.14 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ತಮ್ಮ ಕುಟುಂಬದ ಒಟ್ಟು ಆಸ್ತಿ ಬರೋಬ್ಬರಿ 189.27 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸೊ ಪ್ರೀತಂ ಗೌಡಗಿಂತ ಕುಮಾರಸ್ವಾಮಿ 2.5 ಪಟ್ಟು ಹೆಚ್ಚು ಶ್ರೀಮಂತರಾಗಿದ್ದಾರೆ ಅನ್ನೋದು ಗಮನಾರ್ಹ. ಆಸ್ತಿಯ ದೊಡ್ಡ ಪಾಲು. ಪ್ರೀತಂ ಗೌಡ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಸೈಟುಗಳದ್ದು. 25.64 ಕೋಟಿ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಕುಮಾರಸ್ವಾಮಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು, ಬಾಂಡ್ ಮತ್ತು ಡಿಬೆಂಚರ್ಗಳದ್ದು. 68 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಆದಾಯ. ಪ್ರೀತಂ ಗೌಡರ ವಾರ್ಷಿಕ ಆದಾಯ ಬರೋಬ್ಬರಿ 1.33 ಕೋಟಿ. ಅಂದ್ರೆ ತಿಂಗಳಿಗೆ 11.08 ಲಕ್ಷ, ದಿನಕ್ಕೆ 37,000 ಆಗುತ್ತೆ. ಕುಮಾರಸ್ವಾಮಿಯ ವಾರ್ಷಿಕ ಆದಾಯ 52.23 ಲಕ್ಷ, ಅಂದ್ರೆ ತಿಂಗಳಿಗೆ 4.35 ಲಕ್ಷ, ದಿನಕ್ಕೆ 14,500 ಆಗುತ್ತೆ. ಸಾಲ ಬಾಕಿ. ಪ್ರೀತಂ ಗೌಡ ಕುಟುಂಬವು 21 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಕುಮಾರಸ್ವಾಮಿ ಕುಟುಂಬ 76 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಹೆಚ್ಚು ಸಾಲ ಬಾಕಿ ಇರೋದು ಕುಮಾರಸ್ವಾಮಿ ಕುಟುಂಬದ್ದು. ಜಾತಿ ಅಥವಾ ಸಮುದಾಯ. ಪ್ರೀತಂ ಗೌಡ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಇಬ್ಬರು ಹಿಂದೂ ಧರ್ಮದ ಒಕ್ಕಲಿಗ ಸಮುದಾಯದವರು. ಆದ್ರೆ ಉಪಜಾತಿ ಬೇರೆ ಬೇರೆ. ಪ್ರೀತಂ ಗೌಡರ ಉಪಜಾತಿ ದಾಸ ಒಕ್ಕಲಿಗ, ಕುಮಾರಸ್ವಾಮಿಯ ಉಪಜಾತಿ ಮುಳ್ಳು ಒಕ್ಕಲಿಗ. ಸೊ ಫ್ರೆಂಡ್ಸ್, ಇದಿಷ್ಟು ಪ್ರೀತಂ ಗೌಡ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಪೈಕಿ ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ, ಯಾವ ವಿಚಾರದಲ್ಲಿ ಯಾರು ಹಿಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ವೈರತ್ವ ಮರೆತು ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸ್ತಾರಾ ಅಥವಾ ಒಳ ಏಟು ಕೊಡ್ತಾರಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.